ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ಬಂದಿರೋ ಪ್ಲೇಸು ತುಮಕೂರು ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀನಿ. ಇವಾಗ ಸಿದ್ಧಗಂಗಾ ಮಠ ಹೆಂಗಿದೆ ಎಲ್ಲ ತೋರಿಸ್ತೀನಿ. ನೀವು ಸಿದ್ಧಗಂಗಾ ಮಠಕ್ಕೆ ಬರಬೇಕು ಅಂದರೆ ಬೆಂಗಳೂರಿಂದ ಡೈರೆಕ್ಟ್ ತುಮಕೂರಿಗೆ ಬಸ್ ಇರುತ್ತೆ, ಅಲ್ಲಿಂದ ಬರ್ಬೋದು. ನೋಡಿ, ಈ ಸಿದ್ಧಗಂಗಾ ಮಠಕ್ಕೆ ಇವತ್ತು ಬಂದಿದ್ದೀನಿ. ಯಾರು ಜನ ಇಲ್ಲ ಇವತ್ತು. ಸುಮ್ಮನೆ ಎಲ್ಲ ತೋರಿಸ್ತೀನಿ, ಬನ್ನಿ. ಹಂಗೆ ಒಂದು ಸುತ್ತ ಹಾಕೊಂಡು ಎಲ್ಲ ನೋಡ್ಕೊಂಬರೋಣ. ಸಿದ್ಧಗಂಗಾ ಮಠದ ಎಂಟ್ರೆನ್ಸಿಗೆ ಬಂದಿದ್ದೀನಿ. ನೋಡಿ, ಬಸವಣ್ಣನ ಮೂರ್ತಿ. ಈಗ ನಡ್ಕೊಂಡು ಹೋಗೋಣ. ನೋಡಿ, ನಡ್ಕೊಂಡು ಹೋಗ್ತಾ ಇದ್ದರೆ ಶ್ರೀ ಸಿದ್ಧಗಂಗಾ ಮಠ ಬಂತು. ಇಲ್ಲೇ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಕೂತ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದ್ರು. ಇದು ಯಾವ ಜಾಗ ಅಂದರೆ ಇದೇ ಪ್ರಸಾದ ಕೊಡೋ ಜಾಗ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಪಾತ್ರೆಗಳಲ್ಲಿ ಯಾವ ಭಕ್ತಾದಿಗಳು ಬರ್ತಾರೆ ಅವರು ತಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು. ಆದರೆ ಅದಕ್ಕೆ ಯಾವುದಾದ್ರು ಧಾನ್ಯ ಹಾಕ್ಬೋದು. ಈಗ ಇಲ್ಲಿನ ಪ್ರಸಾದ ಕೊಡುವ ಜಾಗ ತೋರಿಸ್ತೀನಿ, ಬನ್ನಿ. ನೋಡಿ, ಪ್ರಸಾದ ಕೊಡುವ ಜಾಗ. ಈಗ ಹೊರಗಡೆ ಹೋಗೋಣ. ನೋಡಿ, ಸಿದ್ಧಗಂಗಾ ಮಠದ ಮಧ್ಯಭಾಗದಲ್ಲಿದ್ದೀನಿ, ಸೆಂಟ್ರಲ್ಲಿದ್ದೀನಿ. ಈಗ ನೋಡಿ ಸುತ್ತಮುತ್ತಲು ಹೇಗಿದೆ. ಈ ಸಿದ್ಧಗಂಗಾ ಮಠದ ವಾತಾವರಣ ನೋಡಿ ಹೇಗಿದೆ ಸುತ್ತಮುತ್ತಲು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬಿಲ್ಡಿಂಗ್ಗಳು, ಈ ಸಿದ್ಧಗಂಗಾ ಮಠದ ಶಾಲೆಗಳಿದು. ಇಲ್ಲಿ ಇದುವರೆಗೂ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ಕೊಂಡು ಹೋಗಿದ್ದಾರೆ, ಮತ್ತು ಇನ್ನೂ ಸಾವಿರಾರು ಗಟ್ಟಲೆ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ನೋಡಿ, ಈ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಫೆಸಿಲಿಟೀಸ್ ಬೇಕೋ ಎಲ್ಲ ಫೆಸಿಲಿಟೀಸು ಇಲ್ಲಿ ಸಿಗುತ್ತೆ. ಸ್ಕೂಲ್ಗಳು ನೋಡಿ, ನಾನು ನಡೆದಾಡ್ತಿದ್ದೀನಲ್ಲ, ಈ ಪ್ಲೇಸಲ್ಲಿ ಬೆಳಗ್ಗೆ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಸಾವಿರಾರು ಗಟ್ಟಲೆ ವಿದ್ಯಾರ್ಥಿಗಳು ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾರೆ. ಈಗ ಶ್ರೀ ಸಿದ್ಧಗಂಗಾ ಮಠದ ಗದ್ದುಗೆಗೆ ಹೋಗೋಣ. ನೋಡಿ, ಈಗ ಈ ಗದ್ದುಗೆ ಒಳಗೆ ಹೋಗೋಣ. ಇಲ್ಲಿರುವ ದೇವ್ರನ್ನ ತೋರಿಸ್ತೀನಿ ನಿಮಗೆ, ಬನ್ನಿ. ಯಾರೂ ಅಷ್ಟು ಜನ ಇಲ್ಲ ಇವತ್ತು. ನೋಡಿ, ಇದೇ ಆ ದೇವರು. ಈಗ ಈ ಗದ್ದಿಗೆ ನೋಡಿದ್ರಲ್ಲ, ಈಗ ಹೊರಗಡೆ ಹೋಗೋಣ. ಈಗ ಈ ಸಿದ್ಧಗಂಗಾ ಮಠದ ಉದ್ಯಾನವನಕ್ಕೆ ಕರ್ಕೊಂಡೋಗ್ತೀನಿ, ಈ ಪಾರ್ಕಿಗೆ ಕರ್ಕೊಂಡೋಗ್ತೀನಿ, ಬನ್ನಿ. ಈ ಪಾರ್ಕ್ ಒಳಗೆ ಹೋಗೋಕ್ಕೆ 10 ರೂಪಾಯಿ ಚಾರ್ಜ್ ಆಗುತ್ತೆ ಅಷ್ಟೇ. ಈ ಪಾರ್ಕ್ ಎಲ್ಲ ಹೇಗಿದೆ ಎಲ್ಲ ತೋರಿಸ್ತೀನಿ, ಬನ್ನಿ. ಈಗ ಈ ಪಾರ್ಕ್ ಒಳಗಡೆ ಕರ್ಕೊಂಡೋಗ್ತೀನಿ ನಿಮ್ಮನ್ನ. ಈ ಪಾರ್ಕ್ ಒಳಗಡೆ ತುಂಬ ಚೆನ್ನಾಗಿರುತ್ತೆ, ಬನ್ನಿ. ಈ ಪಾರ್ಕ್ ಒಳಗಡೆ ಹೋಗೋಣ. ನೋಡಿ, ಈ ಪಾರ್ಕ್ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸು ಶ್ರೀ ಶಿವಕುಮಾರ ಸ್ವಾಮೀಜಿಯವ್ರ ಮೂರ್ತಿನೇ ಮಾಡಿಬಿಟ್ಟಿದ್ದಾರೆ. ನೋಡಿ ಹೇಗಿದೆ. ಹಾಗೆ ಈಗ ನಡ್ಕೊಂಡು ಪಾರ್ಕ್ ಒಳಗಡೆ ಹೋಗೋಣ. ಅದರೊಳಗಡೆ ಹೋಗೋಕ್ಕೆ ಇಲ್ಲಿ ಫೀಸ್ ಕೊಡಬೇಕು, 10 ರೂಪಾಯಿ ಈ ಬಾಗಿಲಲ್ಲಿ. ಬನ್ನಿ, ಈಗ ಒಳಗಡೆ ಹೋಗೋಣ. ಈ ಪಾರ್ಕ್ನ ವಿಶೇಷತೆ ಏನಂದರೆ, ಶಿವಕುಮಾರ ಸ್ವಾಮೀಜಿಗಳು ಈ ಸಿದ್ಧಗಂಗಾ ಮಠನ ಹೇಗೆ ನಡೆಸ್ಕೊಂಬಂದರು, ಈ ಸಿದ್ಧಗಂಗಾ ಮಠ ಬೆಳೆದು ಬಂದ ಹಾದಿ ಎಲ್ಲ ಈ ಪಾರ್ಕಲ್ಲಿ ಒಂದು ಮೂರ್ತಿ ರೂಪದಲ್ಲಿ ಕೆತ್ತನೆ ಮಾಡಿದ್ದಾರೆ. ಬನ್ನಿ, ಆ ಮೂರ್ತಿಗಳನ್ನ ತೋರಿಸ್ತೀನಿ. ನೋಡಿ, ಈ ಪಾರ್ಕಲ್ಲಿ ಅಲ್ಲಲ್ಲಿ ಮೂರ್ತಿಗಳನ್ನ ಮಾಡಿದ್ದಾರೆ. ಹಾಗಾದರೆ ಈ ಸಿದ್ಧಗಂಗಾ ಮಠ ಹೇಗೆ ಬೆಳೆದು ಬಂತು, ಇದರ ಇತಿಹಾಸ ಏನು ಅಂದರೆ, ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಈ ಸಿದ್ಧಗಂಗಾ ಮಠನ ಸ್ಥಾಪಿಸ್ತಾರೆ. ಅನಂತರ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಇಲ್ಲಿ ಮೊದಲು ವಿದ್ಯಾರ್ಥಿಯಾಗಿ ಪಾಠ ಕಲಿತಾ ಇರ್ತಾರೆ. ಅನಂತರ ಈ ಶಿವಕುಮಾರ ಸ್ವಾಮೀಜಿಗಳೇ ಇಲ್ಲಿನ ಪೀಠಾಧ್ಯಕ್ಷರಾಗ್ತಾರೆ. ಮೊದಲು ಈ ಸಿದ್ಧಗಂಗಾ ಮಠದಲ್ಲಿ 53 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಈಗ ಸುಮಾರು 9,000 ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಮೊದಲು ಶಿವಕುಮಾರ ಸ್ವಾಮೀಜಿಗಳು ಈ ಸಿದ್ಧಗಂಗಾ ಮಠನ ವಿದ್ಯಾರ್ಥಿಗಳನ್ನ ನೋಡ್ಕೊಳಕ್ಕೆ ಮನೆ ಮನೆಗೆ ಹೋಗಿ ಭಿಕ್ಷೆನ ಬೇಡಿ ಈ ವಿದ್ಯಾರ್ಥಿಗಳನ್ನ ನೋಡ್ಕೊತಾ ಇದ್ರು. ಈಗ ಸಿದ್ಧಗಂಗಾ ಮಠ
ಸುಮಾರು ಕಡೆ ಪ್ರಸಿದ್ಧಿಯನ್ನು ಹೊಂದಿದೆ ಮತ್ತು ಇದಕ್ಕೆ ಎಷ್ಟೊಂದು ಜನ ದಾನಿಗಳಿದ್ದಾರೆ. ಇಲ್ಲಿಂದ ಓದೋಗಿರೋರು ದೇಶ ವಿದೇಶದಲ್ಲಿ ದುಡಿತಾರೆ. ನೋಡಿ, ಈ ಸಿದ್ಧಗಂಗಾ ಮಠದ ಪಾರ್ಕ್ ನೋಡ್ತಿದ್ದೀರಲ್ಲ, ಮತ್ತು ಈ ಸಿದ್ಧಗಂಗಾ ಮಠಕ್ಕೆ ಅಬ್ದುಲ್ ಕಲಾಂ ರವರು ಬಂದಿದ್ದಾರೆ. ಮತ್ತು ಶಿವಕುಮಾರ ಸ್ವಾಮೀಜಿಗಳು ಬೆಳಗ್ಗೆ ಬೇಗ ಎದ್ದು ದೇವರ ಪೂಜೆ ಮಾಡ್ತಿದ್ದಿದ್ದು ಎಲ್ಲ ಈ ಪಾರ್ಕ್ನಲ್ಲಿ ಕಾಣಿಸುತ್ತೆ. ಮತ್ತು ಈಗಿನ ಕಾಲದ ಮಕ್ಕಳು ಆಟ ಆಡೋದಕ್ಕೂ ಆಗಿನ ಕಾಲದ ಮಕ್ಕಳು ಆಟಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೋಡಿ, ಆಗಿನ ಕಾಲದ ಮಕ್ಕಳು ಏನು ಆಟ ಆಡ್ತಿದ್ರು ಆ ಆಟಗಳನ್ನ ಇಲ್ಲಿಟ್ಟಿದ್ದಾರೆ. ಈ ಪಾರ್ಕ್ ನೋಡೋಕೆ ಒಂದು ರೀತಿ ವಿಶೇಷವಾಗಿದೆ. ನೋಡಿ, ಈ ಪಾರ್ಕ್ ನೋಡಿದ್ರಲ್ಲ, ಈ ಪಾರ್ಕು ತುಂಬ ಚೆನ್ನಾಗಿದೆ. ನೀವು ಸಿದ್ಧಗಂಗಾ ಮಠಕ್ಕೆ ಬಂದರೆ ಈ ಪಾರ್ಕಿಗೆ ಬರ್ಬೋದು. ಮತ್ತು ಈ ಪಾರ್ಕ್ ಒಳಗಡೆ ಒಂದು ಕೆರೆ ಇದೆ. ಈ ಕೆರೆ ತೋರಿಸ್ತೀನಿ ಈಗ. ಮತ್ತು ಇದ್ರ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ, ಈ ಸಿದ್ಧಗಂಗಾ ಮಠದ ಬೆಟ್ಟ. ಅಲ್ಲೂ ದೇವರಿದೆ, ಅದಕ್ಕೂ ಹೋಗ್ಬೋದು. ಎಲ್ಲ ತೋರಿಸ್ತೀನಿ. ಈಗ ಇದ್ರ ಮುಂದೆನೇ ಕೆರೆ ಇದೆ, ನೀವು ಬಂದರೆ ಕೆರೆನೂ ನೋಡ್ಕೋಬೋದು. ಬನ್ನಿ, ಈಗ ನಡ್ಕೊಂಡು ಹೋಗೋಣ ಕೆರೆ ಹತ್ರ. ನೋಡಿದ್ರಲ್ಲ, ಈ ಸಿದ್ಧಗಂಗಾ ಮಠದ ಪಾರ್ಕ್ ನೋಡಿದ್ರಲ್ಲ, ಈಗ ಈ ಕೆರೆ ನೋಡ್ರಿ. ಕೆರೆಯಲ್ಲಿ ನೀರೇನಿಲ್ಲ ಅಷ್ಟು. ನೋಡ್ತಾ ಇದ್ದೀರಲ್ಲ ಕೆರೆ. ಈಗ ಬೇಸಿಗೆಗಾಲ ಅಲ್ವಾ, ಅದಕ್ಕೆ ನೀರಿಲ್ಲ, ಮಳೆನೂ ಬಿದ್ದಿಲ್ಲ ಇಲ್ಲಿ. ಸುತ್ತಮುತ್ತಲು ನೋಡಿ, ಬೆಟ್ಟ ಮತ್ತು ಕೆರೆ ನೋಡ್ಬೋದು ಇಲ್ಲಿ. ಈಗ ಬೆಟ್ಟಕ್ಕೆ ಹೋಗೋಣ ಬನ್ನಿ. ನೋಡಿ, ಈ ಬೆಟ್ಟದ ಹತ್ರ ಬಂದುಬಿಟ್ಟೆ. ಈ ಬೆಟ್ಟ ಏನು ಅಷ್ಟೇನು ದೊಡ್ಡದಿಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬಿಡ್ಬೋದು. ಏನೋ ಒಂದು 100 ಮೆಟ್ಲು ಇರ್ಬೋದು ಅಷ್ಟೇ, ಆರಾಮಾಗಿ ಹತ್ಕೊಂಡು ಹೋಗ್ಬಿಡ್ಬೋದು. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಇರುವಂಥ ಬೆಟ್ಟ ಇದು. ಆ ಬೆಟ್ಟಕ್ಕೆ ಬಂದಿದ್ದೀನಿ ನಾನೀಗ. ಅದ್ರ ಮುಂದೆನೇ ಇದೆ, ಈ ಸಿದ್ಧಗಂಗಾ ಮಠದಲ್ಲೇ ಇದೆ ಈ ಬೆಟ್ಟನೂ. ನೀವು ಬಂದರೆ ಈ ಬೆಟ್ಟನೂ ನೋಡ್ಕೋಬೋದು. ಈ ಬೆಟ್ಟದ ಮೇಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂವು. ಈ ಸಿದ್ಧಗಂಗಾ ಮಠನೇ ಕಾಣಿಸುತ್ತೆ ಪೂರ್ತಿ. ಈಗ ಇದರೊಳಗಡೆ ಹೋಗೋಣ. ನೋಡಿ, ಇದರೊಳಗಡೆ ಸಿದ್ಧಗಂಗಮ್ಮನವರ ದೇವಸ್ಥಾನ ಇದೆ. ನೀವು ಈ ಬೆಟ್ಟದ ಮೇಲೆ ಬಂದರೆ ಈ ದೇವಸ್ಥಾನನೂ ನೋಡ್ಬೋದು. ಇದ್ರ ಮೇಲ್ಗಡೆ ನಿಂತ್ಕೊಂಡು ನೋಡ್ರಿ, ಇಡೀ ಸಿದ್ಧಗಂಗಾ ಮಠನೇ ಕಾಣಿಸುತ್ತೆ ನೋಡಿ. ವ್ಯೂ ತುಂಬ ಚೆನ್ನಾಗಿರುತ್ತೆ. ಇನ್ನೂ ದೊಡ್ಡದಿದೆ ಬೆಟ್ಟ, ಆದರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನೀವು ಇನ್ನೂ ಹತ್ತೀನಿ ಅಂದರೆ ಮುಂದೆ ಹತ್ತಕ್ಕೆ ದಾರಿ ಇಲ್ಲ, ಇಲ್ಲಿಗೆ ಕೊನೆ ಮಾಡಿಬಿಟ್ಟಿದ್ದಾರೆ ಬೆಟ್ಟನ. ನೀವು ಇಷ್ಟು ಮಾತ್ರ ಹತ್ಬಿಟ್ಟು ನೋಡ್ಕೋಬೋದು. ನೋಡಿ, ನೋಡ್ತಾ ಇದ್ದೀರಲ್ಲ. ಈಗ ಕೆಳಗಡೆ ಇಳ್ಕೊಂಡು ಹೋಗ್ಬಿಡೋಣ. ಕೆಳಗಡೆ ಇಳ್ಕೊಂಡು ಬರ್ತಾ ಇದ್ದೀನಿ. ಈ ಸಿದ್ಧಗಂಗಾ ಮಠ ಪೂರ್ತಿ ತೋರಿಸಿದ್ದೀನಿ ಇವತ್ತು ನಿಮಗೆ. ಈ ಸಿದ್ಧಗಂಗಾ ಮಠದ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇನ್ನೂ ಚೆನ್ನಾಗಿರೋ ವಿಡಿಯೋ ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.